ತಿರುಪತಿ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾದ ವಿಗ್ರಹ, ಅದರ ಸುತ್ತಲೂ ನಡೆಯುವ ಅದ್ಭುತ ಘಟನೆಗಳು ಎಂಥವರನ್ನ ಕೂಡ ಮಂತ್ರಮುಗ್ಧಗೊಳಿಸುತ್ತೆ. ಆ ಸ್ಥಳವನ್ನ ಭೂಮಿಯ ಮೇಲಿನ ವೈಕುಂಠ ಅಂತ ಕೂಡ ಕರೀತಾರೆ. ತಿರುಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಆಸಕ್ತಿದಾಯಕ ನಿಗೂಢ ವಿಶೇಷ ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡ್ಕೊಂಡು ಬನ್ನಿ. ಆತ 7 ಬೆಟ್ಟಗಳ ಮೇಲೆ ನೆಲೆಸಿದ ಒಡೆಯ. ತಿರುಪತಿ ದೇವಸ್ಥಾನದ ನಿಗೂಢ ಸತ್ಯಗಳು. ತಿರುಪತಿ ತಿಮ್ಮಪ್ಪನ ದೇಗುಲ 10 ಆಶ್ಚರ್ಯಗಳ ತಾಣ ಎನಿಸಿಕೊಂಡಿದೆ. ಆಂಧ್ರದ ಚಿತ್ತೂರು ಜಿಲ್ಲೆಯ ತಿರುಮಲದ 7ನೇ ಬೆಟ್ಟದ ಮೇಲಿರುವ ದೇವಸ್ಥಾನ ಪ್ರಪಂಚದ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೀಮಂತ ದೇವಾಲಯವಾಗಿದೆ. ಆದರೆ ಇಲ್ಲಿಗೆ ಬಂದ ನಂತರ ವೈಕುಂಠದಂತಹ ಭಾವನೆ ಬರುವುದು ಬಹಳ ನಿಗೂಢ. ದೇವರು ನಿಮ್ಮ ಸುತ್ತಲೂ ಇದ್ದಾನೆ ಎಂದು ಭಾಸವಾಗುತ್ತದೆ. ವೆಂಕಟೇಶ್ವರ ಸ್ವಾಮಿಯು ವಿಷ್ಣುವಿನ ಅವತಾರವೆಂದು ನಂಬಲಾಗಿದೆ. ಆ ಕಾರಣದಿಂದಲೇ ತಿರುಮಲದ 7 ಬೆಟ್ಟಗಳಿಗೂ ವಿಷ್ಣುವಿನ 7 ತಲೆಗಳೆಂಬ ಬಿರುದು ಬಂದಿದೆ. ವೆಂಕಟೇಶ್ವರನ ಮೂರ್ತಿ ಯಾರಿಗೂ ಕೆತ್ತಿದ್ದಲ್ಲ. ತಿರುಪತಿ ದೇವಾಲಯದ ವೆಂಕಟೇಶ್ವರನ ವಿಗ್ರಹ ತಾನೇ ತಾನಾಗಿ ಪ್ರತ್ಯಕ್ಷವಾಗಿದ್ದಂತೆ. ದಂತಕಥೆಯ ಪ್ರಕಾರ ಒಬ್ಬ ರಾಜನು 12 ಅಪರಾಧಿಗಳನ್ನ ಕೊಂದು ದೇವಾಲಯದ ದ್ವಾರದಲ್ಲಿ ನೇಣು ಹಾಕಿದ್ದ. ಅದೇ ಕಾರಣಕ್ಕೆ ದೇಗುಲ 12 ವರ್ಷ ಕಾಲ ಮುಚ್ಚಿತ್ತು. ದೇಗುಲ ತೆರೆದು ನೋಡಿದರೆ ವೆಂಕಟೇಶ್ವರ ಸ್ವಾಮಿ ಮೂರ್ತಿ ಕಾಣಿಸಿಕೊಂಡಿತ್ತು. ಮೂರ್ತಿಗೂ ಪಚ್ಚೆ ಕರ್ಪೂರಕ್ಕೂ ಸಂಬಂಧವೇನು? ವೆಂಕಟೇಶ್ವರ ವಿಗ್ರಹದ ಬಳಿ ಕಿವಿ ಇಟ್ಟು ಕೇಳಿದಾಗ ಸಾಗರದ ಸದ್ದು ಸ್ಪಷ್ಟವಾಗಿ ಕೇಳಿಸುತ್ತೆ. ಆ ಮೂರ್ತಿ ಯಾವಾಗಲೂ ತೇವವಾಗಿರುತ್ತದೆ. ಅಷ್ಟೇ ಅಲ್ಲ, ಪಚ್ಚೆ ಕರ್ಪೂರವನ್ನ ಯಾವುದೇ ಕಲ್ಲಿನ ಮೇಲೆ ಹಚ್ಚಿದರೆ ಬಿರುಕು ಬಿಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೆ ಈ ಕರ್ಪೂರ ದೇವರ ವಿಗ್ರಹದ ಮೇಲಿಟ್ಟಾಗ ಯಾವುದೇ ಪರಿಣಾಮ ಬೀರೋದಿಲ್ಲ. ಎಣ್ಣೆ ತುಪ್ಪವಿಲ್ಲದೆ ಉರಿಯುತ್ತಂತೆ ಈ ದೀಪ. ದೇವಸ್ಥಾನಗಳಲ್ಲಿ ಎಣ್ಣೆ ಮತ್ತು ತುಪ್ಪದ ದೀಪಗಳನ್ನ ಉರಿಯುವುದನ್ನ ನೋಡಿರ್ತೀರಿ. ಆದ್ರೆ ತಿರುಪತಿ ದೇವಸ್ಥಾನದಲ್ಲಿ ವರ್ಷಾನುಗಟ್ಟಲೆ ತುಪ್ಪ, ಎಣ್ಣೆ ಇಲ್ಲದೆ ದೀಪ ಉರಿಯುತ್ತಿದೆ. ಇದರ ಹಿಂದಿನ ಕಾರಣ ತಿಳಿಯಲು ಹಲವಾರು ಪ್ರಯತ್ನ ಮಾಡಲಾಯಿತು. ಆದ್ರೆ ಈ ದೀಪವು ತುಪ್ಪ ಮತ್ತು ಎಣ್ಣೆ ಇಲ್ಲದೆ ಉರಿಯುತ್ತಿರುವ ರಹಸ್ಯವನ್ನ ಬಹಿರಂಗಪಡಿಸಲು ಸಾಧ್ಯವಾಗಲಿಲ್ಲ. ವೆಂಕಟೇಶ್ವರನ ಹೃದಯದಲ್ಲಿ ಲಕ್ಷ್ಮೀದೇವಿ. ಗುರುವಾರ ಬಾಲಾಜಿಯ ಅಲಂಕಾರ ತೆಗೆದು ಅಭಿಷೇಕ ಮಾಡಲಾಗುತ್ತದೆ. ನಂತರ ಶ್ರೀಗಂಧ ಹಚ್ಚುತ್ತಾರೆ. ವಿಶೇಷ ಅಂದ್ರೆ ಅದೇ ಸಮಯದಲ್ಲಿ ಬಾಲಾಜಿಯ ಹೃದಯದಲ್ಲಿ ಲಕ್ಷ್ಮೀ ದೇವಿಯ ಆಕೃತಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ತಿರುಪತಿ ದೇವಾಲಯದ ಮುಖ್ಯ ದ್ವಾರ ಅಂದರೆ ಮಹಾದ್ವಾರದಲ್ಲಿ ಒಂದು ಕೋಲನ್ನ ಇರಿಸಲಾಗಿದೆ. ಅದರ ಹಿಂದೆಯೂ ಒಂದು ದಂತಕಥೆ ಇದೆ. ನಾಳೆ ಹೇಳ್ತೀವಿ, ಮಿಸ್ ಮಾಡಬೇಡಿ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆ ಎದೆಯಲ್ಲಿ ಲಕ್ಷ್ಮಿ ಇದಾರಲ್ಲ, ಅಲ್ಲಿಗೆ ಒಂದು ಗಂಧ ಅಂಟಿಸ್ತಾರೆ. ಹೌದು. ಅಂದರೆ ಈ ಗುರುವಾರ ಶುಕ್ರವಾರ ಅಲ್ಲಿ ಅಭಿಷೇಕ ಆಗೋದು. ಗುರುವಾರ ಸ್ವಲ್ಪ ಈ ನಾಮ ಇದೆಯಲ್ಲ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ. ಅವತ್ತು ಭಯಂಕರ ಅಂದರೆ ನಂಬಿಕೆ ಇದೆ ಅಂದರೆ ಭಾಳ ತೀಕ್ಷ್ಣ ಇರುತ್ತೆ. ನಮಗೆ ಎಲ್ಲ ಹುಲುಮಾನವನಿಗೆ ಅವರ ನೋಟವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಇರುವಂಥದ್ದು. ಆ ಲಕ್ಷ್ಮಿಗೆ ಹಿಂಗೊಂದು ಕವರ್ ಮಾಡ್ತಾರೆ. ಕವರ್ ಮಾಡಿಬಿಟ್ಟು ಆ ಕವರನ್ನು ತೆಗಿತಾರೆ. ಅದನ್ನು ಒಂಥರ ಕೊಡ್ತಾರೆ, ಭಕ್ತರಿಗೆ ಕೊಡ್ತಾರೆ. ಆಮೇಲೆ ಅಲ್ಲಿ ಅದರ ಮುಂದುಗಡೆ ಒಂದು ಎಲ್ಲ ಅಭಿಷೇಕ ಆಗುವಂಥ ಒಂದು ಸಣ್ಣ ಮೂರ್ತಿ ಇದೆ. ಆ ಮುಂದುಗಡೆ ಒಂದು ಮೂರ್ತಿ ಇಟ್ಟಿರ್ತಾರೆ. ಅದಕ್ಕೂ ಮೇನ್ ಧ್ರುವಬೇರ ಅಂತ ಕರೀತಾರೆ. ಅದಕ್ಕೂ ಇದಕ್ಕೊಂದು ಸಂಬಂಧ ಕಲ್ಪಿಸ್ತಾರೆ. ಒಂದು ದಾರ ಹಾಕ್ಬಿಟ್ಟು ಅದಕ್ಕೆ ಕಟ್ತಾರೆ. ಅಂದರೆ ಇದಕ್ಕೆ ಮಾಡಿದ ಪೂಜೆ ಎಲ್ಲ ಅದಕ್ಕೆ ಹೋದಂಗೆ ಅಂತೇಳಿ. ಆಮೇಲೆ ಇನ್ನೊಂದು ಸಿಸ್ಟಮ್ ಇದೆ ಇದರಲ್ಲಿ. ಬೆಳ್ಳಂಬೆಳಗ್ಗೆ ಅದೊಂದು ಟೈಮ್ ಇದೆ.
ಮಹಾರಾಜ ನೋಡಿ, ಈ ಮೂರ್ತಿ ಇದೆಯಲ್ಲ, ಈ ಮೂರ್ತಿ ಮುಂದ್ಗಡೆ ಕಾಣ್ತಿರೋದು ಒಂದು ಸಣ್ಣ ಮೂರ್ತಿ ಇದೆ. ಬೆಳ್ಳಂಬೆಳಗ್ಗೆ ಮಹಾರಾಜಂತರ ಅಲ್ಲಿ ನೋಡಿ ಆ ಮೂರ್ತಿ ಇದೆಯಲ್ಲ, ಈ ಮೂರ್ತಿ, ಇದು ಮೇಯ್ನ್ ಮೂರ್ತಿ ಅದು. ಓಕೆ, ಹೌದು. ಅದಕ್ಕೆ ಬೆಳಗ್ಗೆ ರಾತ್ರಿ ಮಲಗಿಸ್ತಾರೆ. ಆಮೇಲೆ ಅದರ ಪಾದಗಳಿಗೆ ಗಂಧ ಲೇಪಿಸ್ತಾರೆ, ಆ ಪಾದದ ಅಚ್ಚು ಕೊಡ್ತಾರೆ, ಎದೆ ಅಚ್ಚು ಕೊಡ್ತಾರೆ. ಆಮೇಲೆ ಆ ಮೂರ್ತಿಗೆ ಮತ್ತು ಮೇಯ್ನ್ ಮೂರ್ತಿಗೆ ಒಂದು ಹಗ್ಗ ದಾರ ಕಟ್ಟಿರ್ತಾರೆ. ಆ ದಾರ ನಮ್ಗೆ ಕೊಡ್ತಾರೆ ಕೈ ಕಟ್ಟೋದು. ಶ್ರೇಷ್ಠ. ಭಾಳ ಅದ್ಭುತವಾಗಿರುವಂಥದ್ದು. ಅಂದರೆ ಒಂಥರ ತುಂಬ ಇದೆ ಅದರ ಬಗ್ಗೆ. ನಮ್ಮ ರಾಜೇಶ್ ಜಾಗೀರ್ದಾರ್ ನಿರಂತರವಾಗಿ ಸುದ್ದಿ ಕೊಡ್ತಾ ಹೋಗ್ತಾರೆ. ಇವತ್ತು 9 ಎಪಿಸೋಡ್ ಮುಗಿಯಿತು. 10ನೇ ಎಪಿಸೋಡ್ ಇವತ್ತು ಪ್ರೈಮ್ ಟೈಮಲ್ಲಿ ರಾತ್ರಿ ಕೊಡ್ತೀನಿ. ಒಂದು 30-50 ಎಪಿಸೋಡ್ ಮಾಡಬೇಕು ಅಂತಿದೆ. ಕಂಪ್ಲೀಟ್ ಆಗಿ ತಿರುಪತಿಯ ಚಿತ್ರಣವನ್ನು ನಿಮ್ಮ ಮುಂದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಮೂಡಾ ಸೈಟ್ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಮೈಸೂರಿನಲ್ಲಿ ಲೋಕಾಯುಕ್ತ ತನಿಖೆ ಚುರುಕಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಅಂದರೆ, ಸಿದ್ದರಾಮಯ್ಯನವರನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸ್ಕೊಂಡಿಲ್ಲ ಲೋಕಾಯುಕ್ತ. ಕರೆಸ್ಕೊಳ್ಳೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ. ಆದರೆ ಆಗ್ತಿರುವ ಪ್ರಕ್ರಿಯೆಗಳ ಕ್ರಮವನ್ನು ಗಮನಿಸಿದಾಗ ಸೂಕ್ಷ್ಮವಾಗಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡಿ ಅಂತ ಹೇಳಿರೋದು ಸಿದ್ದರಾಮಯ್ಯನವರ ವಿಚಾರದಲ್ಲಿ. ಅವರ ಪತ್ನಿ ಹೆಸರಲ್ಲಿ ಬಂದ ಕಾಂಪನ್ಸೇಟರಿ ಸೈಟ್ನ ವಿಚಾರದಲ್ಲಿ ಇಲ್ಲಿವರೆಗೂ ಸಿದ್ದರಾಮಯ್ಯನವರಿಗಾಗಲಿ ಅವರ ಕುಟುಂಬಸ್ಥರಿಗಾಗಲಿ ನೋಟಿಸ್ ಹೋಗಿಲ್ಲ. ಆದರೆ ಸ್ಪಾಟ್ ಮಹಜರು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿಕೊಂಡು ಇದೀಗ ಅವರ ಸಮೇತ ಸ್ಪಾಟ್ ಮಹಜರು ಸ್ಥಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464. ಇನ್ಫ್ಯಾಕ್ಟ್ ಈ ಸರ್ವೆ ನಂಬರ್ನ ಜಾಗ ಉಳಿದೇ ಇಲ್ಲ ಅನ್ನೋದು ದೂರುದಾರರ ಆರ್ಗ್ಯುಮೆಂಟ್ ಕೂಡ. ಮೂಡ ವಶಕ್ಕೆ ಪಡೆದಾಗಿದೆ, ಸೈಟ್ ಮಾಡಿ ಬೇರೆಯವರಿಗೆ ಹಂಚಾಗಿದೆ. ಹೀಗಾಗಿ ಕೆಸರೆ ಗ್ರಾಮ ಅಂತ ಹೇಳಿ ಉಳಿದಿಲ್ಲ, ಅದೀಗ ದೇವನೂರು ಬಡಾವಣೆ. ಬಟ್ ಯಟ್ ಆ ಜಾಗದ ಪರಿಶೀಲನೆಗೆ ಮುಂದಾಗಿದೆ ಲೋಕಾಯುಕ್ತ ಸಂಸ್ಥೆ. ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರ ಸಮ್ಮುಖದಲ್ಲೇ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಎಸ್ಪಿ ಟಿಜೆ ಉದೇಶ್, ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸ್ಥಳ ಮಹಜರು ಪ್ರಕ್ರಿಯೆ ಯಾವ ರೀತಿ ನಡೀತಿದೆ ಇದರ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ವಿನೋದ್ ನೀಡಿದ್ದಾರೆ, ಗಮನಿಸಿ. ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ FIR ದಾಖಲಾಗಿದೆ. ಈಗಾಗಲೇ ಇಡಿಯಲ್ಲೂ ಕೂಡ FIR ದಾಖಲಾಗ್ತಿದ್ದಂತೆ ನಿನ್ನೆ ರಾತ್ರಿ ಸಿಎಂ ಅವರ ಪತ್ನಿ 14 ಸೈಟ್ಗಳನ್ನು ವಾಪಸ್ ಕೊಡೋ ಮೂಲಕವಾಗಿ ಎಲ್ಲೋ ಒಂದು ಕಡೆ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನು ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ಮಹಜರಿಗೆ ಕರ್ಕೊಂಡು ಬಂದಿದ್ದಾರೆ. ನಾನೀಗ ಸದ್ಯ ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಇಲ್ಲಿ ನೋಡ್ತಾ ಇರುವಂಥ ಖಾಲಿ ಜಾಗ ಇಲ್ಲಿ ಕಾಣ್ತಾ ಇದೆ. ಇಲ್ಲಿಂದ ಈ ಸ್ಥಳ ಇಲ್ಲಿದೆ. ಈ ಸ್ಥಳದಿಂದಲೂ ಕೂಡ ಸುಮಾರು 3 ಎಕರೆ 16 ಗುಂಟೆ ಜಾಗ ಅಂದರೆ ಲಿಂಗಾಬೀರ್ ಜವರಾ ಅವರಿಗೆ ಸೇರಿದಂತಹ ಜಾಗ ಇದು. ಈಗಾಗಲೇ 2004ರಲ್ಲಿ CM ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರು ಈ ಒಂದು ಜಾಗವನ್ನು ಖರೀದಿ ಮಾಡಿ